ವೆಲ್ಕಮ್ ಟು ಮನಿ ಊಟ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಒಂದು ಸ್ವೀಟ್ ರೆಸಿಪಿ ರವೆ ಲಡ್ಡು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ ಒಂದು ಸ್ಪೂನ್ ತುಪ್ಪ ಹಾಕಿಕೊಳ್ಳಿ. ನಂತರ ಒಂದು ಕಪ್, ಈ ಕಪ್ ಮೆಜರ್ಮೆಂಟಲ್ಲಿ ನಾವು 1 ಕಪ್ ಹಾಕ್ಕೊಂಡಿದ್ದೀವಿ. 1 ಕಪ್ ಅಷ್ಟು ಚಿರೋಟಿ ರವೆ ಹಾಕಿಕೊಳ್ಳಿ. ಚಿರೋಟಿ ರವೆನ ಚೆನ್ನಾಗಿ ಫ್ರೈ ಆಗಬೇಕಿದು. ಫುಲ್ ಚೆನ್ನಾಗಿ ಸ್ವಲ್ಪ ಫ್ರೈ ಆಗುತ್ತೆ, ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ರುಚಿ ಬರೋದು, ಅದಕ್ಕೋಸ್ಕರ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ, ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ನಂತರ ಅದೇ ಪ್ಯಾನಿಗೆ ಕೊಬ್ಬರಿ ತುರಿದಿರೋದನ್ನ ಹಾಕೊಂಡು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀವಿ. ನಂತರ ಮತ್ತೆ ಅದೇ ಪ್ಯಾನಿಗೆ ಒಂದೇ 1 ಸ್ಪೂನ್ ತುಪ್ಪ ಹಾಕಿಕೊಳ್ಳಿ. ತುಪ್ಪ ಚೆನ್ನಾಗಿ ಕರಗಿದ ನಂತರ ಈ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ನಾವೆಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ, ಚಿರೋಟಿ ರವೆ ಮತ್ತು ಕೊಬ್ಬರಿನೆಲ್ಲ ಮತ್ತೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಬೇಕು. ಸ್ವೀಟ್ ಅಂತೂ ಮಾಡೋಕ್ಕಂತೂ ತುಂಬಾ ಸುಲಭ, ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗೂ ಇತ್ತು. ಈ ರವೆ ಲಡ್ಡು ಅಂತೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಆ ರುಚಿ ಏನು ಅಂತ. ನಂತರ ನಾವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಹಾಕಿ ಮತ್ತೆ ಇನ್ನೊಂದು ಸತಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಫ್ರೈ ಮಾಡ್ಕೊಬಾರ್ದು ಫಸ್ಟಾಗಿ ಚಿರೋಟಿ ರವೆ, ಯಾಕಂದರೆ ಹಾಗೆ ಮಿಕ್ಸು ಆಗುತ್ತೆ ಅನ್ನೋಕ್ಕೋಸ್ಕರ. ನಂತರ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊತೀವಲ್ವ, ಆವಾಗಲೇ ಒಂಚೂರು ಟೇಸ್ಟ್ ಮಾಡಿ ನೋಡಿ, ಆವಾಗಲೇ ಗೊತ್ತಾಗುತ್ತೆ ಸಕ್ಕರೆ ಜಾಸ್ತಿ ಬೇಕಾ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂಗೂ ಆಗುತ್ತೆ, ಸ್ವಲ್ಪ ಫ್ರೈ ಆದಂಗೂ ಆಗುತ್ತೆ. ಯಾಕಂದರೆ ಬಿಸಿಯಾಗಿರುವಾಗಲೇ ಈ ರವೆ ಲಡ್ಡು ನಾವು ಉಂಡೆ ಮಾಡಬೇಕು, ಇಲ್ಲಾಂದರೆ ಅದು ಉಂಡೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಮಿಕ್ಸೂ ಆಗಿದೆ. ಇದೆಲ್ಲ ಇವಾಗ ಆಫ್ ಮಾಡಿಬಿಟ್ಟು ನಾವು ಹಾಲನ್ನ ಕಾಯಿಸಿ ಸ್ವಲ್ಪ ಹಾರಿರೋ ಹಾಲಿದು, ಸ್ವಲ್ಪ ಬಿಸಿ ಇರಬೇಕು. ಆ ಹಾಲನ್ನ 1 ಗ್ಲಾಸಷ್ಟು ಹಾಕ್ಕೊಂಡು ಸ್ವಲ್ಪನೇ ಉಯ್ಕೊಂಡು ತುಂಬಾ ಬಿಸಿ ಇತ್ತು. ಅದಕ್ಕೆ ನಾವು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಉಂಡೆ ಕಟ್ಟಿದ್ವಿ. ಮುಟ್ಟಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿ ಇತ್ತು. ಸ್ವಲ್ಪನೇ ಹಾಲು ಹಾಕ್ಕೊಂಡು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನೀವು ಉಂಡೆ ಕಟ್ಕೊಬೋದು. ತುಂಬ ಬಿಸಿ ಇತ್ತು, ಅದಕ್ಕೆ ಸ್ವಲ್ಪ ತಣ್ಣಗಾದರೆ ಉಂಡೆ ಕಟ್ಟೋಕ್ಕಾಗಲ್ಲ, ಬಿಸಿ ಇರೋವಾಗಲೇ ಉಂಡೆ ಕಟ್ಟಬೇಕಿದು. ಚಿಕ್ಕದಾಗೆ ಮಾಡ್ಕೊಂಡ್ವಿ ನಾವು. ಇದು ಚಿಕ್ಕದಾಗೆ ಒಂದು 5-10 ಆಯಿತು, 5-10 ಉಂಡೆ ಆಯ್ತಿದು. ಮೀಡಿಯಮ್ ಸೈಜು ಮಾಡಿದ್ವಿ, ಚಿಕ್ಕ ಸೈಜು ಮಾಡಿದ್ವಿ. ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಬ್ಬಗಳಲ್ಲಿ ಈ ಥರ ಎಲ್ಲ ಈಸಿಯಾಗಿ ಮಾಡಿಕೊಡೋ ಅಡುಗೆಗಳನ್ನು ತುಂಬ ಈಸಿ ಆಗುತ್ತೆ ನಿಮಗೂ ನೋಡಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಲಿನಲ್ಲಿ ಸ್ವಲ್ಪನೇ ನಾವು ಉಂಡೆ ಕಟ್ಟಬೇಕು. ತುಂಬ ಈಸಿ ರೆಸಿಪಿ, ಇನ್ಸ್ಟೆಂಟಾಗಿ ಮಾಡ್ಬೋದು. ಯಾವಾಗಲಾದರೂ ಬೇಜಾರಾದಾಗ ಮಾಡಬೇಕು ಅಂದ್ಕೊಂಡಾಗ ಮಾಡಬಹುದು. ಗೆಸ್ಟ್ ಬಂದಾಗ ಈ ಥರ ಮಾಡಿಟ್ಕೊಂಡಾಗ, ಯಾರಾದರೂ ಗೆಸ್ಟ್ ಬಂದರು ಅಂತ ಅವ್ರಿಗೂ ಕೊಟ್ಟರು ಅಂದರೆ ಅವರು ವಾಯ್ಸ್ ಚೆನ್ನಾಗಿದೆ ಅಂತ ಅವರು ತಿಂತಾರೆ. ಸಾಫ್ಟಾಗೂ ಇತ್ತು, ಟೇಸ್ಟಲ್ಲಂತೂ ತುಂಬ ರುಚಿ ಇತ್ತು ನೋಡಿ. ಈ ಥರ ಒಂದೊಂದೇ ಉಂಡೆ ಮಾಡ್ಕೊಂಡು ಇನ್ನೊಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀವಿ. ಹೀಗೆ ಎಲ್ಲನೂ ಉಂಡೆ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಅಷ್ಟೇ, ಚಿರೋಟಿ ರವೆ ಲಡ್ಡು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.